ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಒಂದು ಜಾತ್ರೆಯಲ್ಲಿ ಮಾಡೋವಂಥದ್ದು ರಸ, ಜೀರಿಗೆ ಮೆಣಸು ರಸ ತುಂಬ ಜನಕ್ಕೆ ಇದು ಇಷ್ಟ ಆಗುತ್ತೆ. ಏನೇ ಎಲ್ಲೇ ಮದುವೆಗೀಗ ಹೋದರೆ ಮತ್ತು ಎಲ್ಲೇ ಒಂದು ಮಟನ್ ಸಾರು ಮಾಡಿದಾಗ, ಒಂದು ಸ್ವೀಟ್ ರೆಸಿಪಿಗಳು ಮಾಡಿದಾಗ ಒಂದು ಜೀರಿಗೆ ಮೆಣಸು ರಸವನ್ನು ಮಾಡ್ತಾರೆ. ಜೀರಿಗೆ ಮೆಣಸು ರಸ ಇವರು ಇಲ್ಲೇ ಪ್ರಿಪ್ರೇಷನು, ಜೀರಿಗೆ ಮೆಣಸು ಪುಡಿ ಇಲ್ಲೇ ಪುಡಿ ಮಾಡಿಕೊಂಡು ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಜಾತ್ರೆಯಲ್ಲಿ ಮಾಡ್ತಾ ಇರೋವಂಥದ್ದು. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಜೀರಿಗೆ ಮೆಣಸು ಪುಡಿ ಮಾಡ್ಕೊತಾ ಇದ್ದಾರೆ. ಈಗ ರಸಮ್ಗೆ ಜೀರಿಗೆ ಮೆಣಸು ಪುಡಿ ಮೇಯ್ನ್ ಆಗುತ್ತೆ. ಈಗ ಮೆಣಸು ಹಾಕ್ಕೊತಾ ಇದ್ದಾರೆ. ಇದು ಒಂದು 2.5 ಅಡಿ ಆಗೋಷ್ಟು ಮೆಣಸು ಹಾಕ್ಕೊಂಡಿದ್ದಾರೆ. ಅದರಲ್ಲೇ ಜಸ್ಟ್ ಒಂದು ಚಿಕ್ಕ ಸ್ಪೂನ್, ಈಗ ಊಟ ಮಾಡ್ತಿರಲ್ಲ ಆ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಜಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದು. ಈಗ ಧನಿಯಾ ಕಾಳು ಹಾಕ್ಕೊತಾ ಇದ್ದಾರೆ. ಧನಿಯಾ ಕಾಳು ಅದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರು. ಹೆಂಗೆ ಗೊತ್ತಾಗುತ್ತೆ ಸರ್ ಆ ಫ್ರೈ ಆಗಿರೋದು? ಅದು ಮೆಣಸು ಅದು ಕರ್ರಗಾಯಿರೋದು ಹೊಡಿತಾ ಬಂದಿದ್ದು ಬೆಳಗ್ಗೆ ಬರ್ತದೆ. ಓಕೆ ನೋಡಿ, ಅದು ಒಂದು ಹೊಡಿಯುತ್ತಂತೆ. ಬೆಳ್ಳಕ್ಕೆ ಆದಮೇಲೆ ಆ ಐಡಿಯಾ ಮೇಲೆ ಇವರು ಧನಿಯಾ ಬೀಜ ಹಾಕ್ಕೊಂಡಿರೋದು. ಈ ಧನಿಯಾ ಬೀಜ ಆಲ್ಮೋಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಸ್ಮೆಲ್ ಬಂತು. ಸ್ಮೆಲ್ ಬಂದಮೇಲೆ ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. ಜೀರಿಗೆ ಒಂದು 3 ಇಂದ 4 ಇಡಿ ಆಗೋಷ್ಟು ಒಂದು ಜೀರಿಗೆ ಹಾಕ್ಕೊತಾರೆ. ಆಲ್ಮೋಸ್ಟ್ ಒಂದು ಅರ್ಧ kg ಆಗೋಷ್ಟು ಜೀರಿಗೆ. ನೋಡಿ, ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 2 ಇಡಿ ಆಗೋಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇರೋದು. ಅದೇ ಇದನ್ನು ಮಾಡುವಾಗ ಬಿಡ್ದಿರ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಕೆಳಗಡೆ ಬಿಟ್ಟರೆ ಅಂತಂದರೂ ಈಗ ಸೀದೋಗುತ್ತೆ. ಇದು ಸೀದಿರ ಇದನ್ನು ಫ್ರೈ ಮಾಡ್ಕೊಬೇಕು. ಆ ಥರ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತಂತೆ. ನೀವು ಸೀದೋಯ್ತು ಅಂತಂದರೆ ಅದು ಟೇಸ್ಟ್ ಅನ್ನೋದು ತುಂಬ ಡಿಫ್ರೆಂಟ್ ಆಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಒಂದು 80 ಇಂದ 90% ಆಗಿದೆ. ಇನ್ನೊಂದು 1 ನಿಮಿಷ ಇಟ್ಕೊಂಡು ಈಗ ತೆಗೆದುಬಿಡ್ತಾರೆ. ಒಳ್ಳೆ ಸ್ಮೆಲ್ ಬರುತ್ತೆ. ಜೀರಿಗೆ ಮೆಣಸು ಫ್ರೈ ಮಾಡ್ತಾರಂಥದ್ದು ಒಳ್ಳೆ ಸ್ಮೆಲ್ ಬರುತ್ತೆ. ಈಗ ನೋಡಿ, ತಕ್ಷಣವೇ ಇದು ಮೀಡಿಯಮಾಗಿ ಇಟ್ಕೊಂಡು ಈಗ ಆಫ್ ಮಾಡ್ಕೊಂಡಿದ್ದಾರೆ. ಆಫ್ ಮಾಡಿಕೊಂಡು ತೆಗೀತಾ ಇದ್ದಾರೆ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದಾರೆ. ಜೀರಿಗೆ ಮೆಣಸು ಯಾವುದೇ ಒಂದು ಇದರಲ್ಲಿ ಸೀದಿರೋ ಅಂಥದ್ದಿಲ್ಲ. ಎಲ್ಲನೂ ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಇದನ್ನು ಗ್ರೈಂಡ್ರಿಗೆ ಹಾಕ್ಕೊತಾರೆ. ಗ್ರೈಂಡ್ರ್ ಮಾಡಿಕೊಂಡು ಈಗ ಇದನ್ನು ರೆಡಿ ಮಾಡ್ಕೊತಾರೆ. ಈಗ ಜೀರಿಗೆ ಮೆಣಸು ರಸಕ್ಕೆ ಪುಡಿ ರೆಡಿ ಆಗುತ್ತೆ ಇದರಿಂದ. ಸ್ನೇಹಿತರೆ ನೋಡಿ, ಜೀರಿಗೆ ಮೆಣಸು ಪುಡಿ ರೆಡಿ ಆಗಿದೆ. ನೋಡಿ, ಈಗ ಇದರಲ್ಲಿ ಮಿಕ್ಸಿಯಲ್ಲಿ ಈಗ ರುಬ್ಕೊಂಡಿದ್ದಾರೆ. ಫುಲ್ ಫೈನಾಗಿ ರುಬ್ಕೊಂಡಿರೋವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಇದು ಆಲ್ಮೋಸ್ಟು 1500 ಜನಕ್ಕೆ ಆಗುವಂಥದ್ದು ಒಂದು ಜೀರಿಗೆ ಮೆಣಸು ಪುಡಿ. ನೀವು ನಿಮ್ಮ ಮನೇಲಿ ಯಾವಾಗಾದರೂ ಜೀರಿಗೆ ಮೆಣಸು ಪುಡಿ ಮಾಡ್ಕೊಬೇಕಂದ್ರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಜಾತ್ರೆಯಲ್ಲಿ ಮಾಡ್ತಾ ಇರೋವಂಥದ್ದು ಒಂದು ಜೀರಿಗೆ ಮೆಣಸು ರಸ. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದಾರೆ. ಜೀರಿಗೆ ಮೆಣಸು ರಸ ಮಾಡ್ತಾ ಇದ್ದಾರೆ. ಜೀರಿಗೆ ಮೆಣಸು ರಸಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈಗ ಬೆಳ್ಳುಳ್ಳಿ ಅಲ್ಲ ಇದು, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 8 ರಿಂದ 9 ಸೌಟು ಹಾಕ್ಕೊಂಡಿದ್ದೀವಿ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದಾರೆ. ನೋಡಿ, ಈಗ ಕರಿಬೇವು ಸೊಪ್ಪು ಮತ್ತು ಟೊಮೊಟೊ ಹಾಕ್ಕೊಂಡಿದ್ದಾರೆ. ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರೋದು. ನೋಡಿ, ಒಂದು ಅರ್ಧ kg ಉಪ್ಪು ಹಾಕ್ಕೊತಾ ಇದ್ದಾರೆ. ಕಲ್ಲು ಉಪ್ಪು.
ಮೆಣಸ ರಸಕ್ಕೆ ನೋಡಿ ಹುಣಸೆಹಣ್ಣು ಈಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಿಂದ ನೆನೆಸ್ಕೊಂಡಿದ್ರು. ನೆನೆಸಿಟ್ಟಿರೋದನ್ನ ಈಗ ನೋಡಿ ಈ ಥರ ಪೇಸ್ಟ್ ಮಾಡ್ಕೊತಾರೆ. ಜಲ್ಡಿಯಲ್ಲಿ ಹಾಕ್ಕೊಂಡು ಈ ಥರ ಮಾಡಿದ್ರೆ ಕೆಳಗಡೆ ಪೇಸ್ಟ್ ಬರುತ್ತೆ ನೋಡಿ. ಆ ಥರ ಫುಲ್ ಫೈನಾಗಿ ಅದನ್ನು ಮಾಡಿಕೊಂಡು ಹಾಕೋಣ. ನೋಡಿ ಈಗ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಅರ್ಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಒಂದು 100 ಗ್ರಾಮ್ ಅಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಈಗ ಹುಣಸೆಹಣ್ಣು ರಸ ಹಾಕ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಒಂದು ಬಕೆಟ್ ಆಗೋಷ್ಟು ಹುಣಸೆಹಣ್ಣು. ಮತ್ತು ಈಗ ಆವಾಗಲೇ ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಡಿದ್ರಲ್ಲ, ಆ ಪುಡಿ ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಜೀರಿಗೆ ಮೆಣಸು ಪುಡಿ ಹಾಕ್ಕೊಂಡ್ಮೇಲೆ ಈಗ ನೀರು ಹಾಕ್ಕೊತಾ ಇದ್ದೀವಿ. ಎಷ್ಟು ಲೀಟ್ರ್ ಹಾಕ್ಕೊತೀರಾ ಸರ್ ನೀರು? ಎಷ್ಟು ಲೀಟ್ರ್ ಹಾಕ್ಕೊತೀರಾ ನೀರು? ಹಾಂ, ಒಂದು ಕ್ಯಾನು ನೋಡಿ 20 ಲೀಟ್ರ್. ಹಾಂ ನೋಡಿ, ಒಂದು 18 ಇಂದ 19 ಲೀಟ್ರ್ ನೀರು ಹಾಕ್ಕೊಂಡಿದ್ದಾರೆ. ನೋಡಿ ರಸ ಆಲ್ಮೋಸ್ಟು ನೀರು ಹಾಕ್ಕೊಂಡ್ಮೇಲೆ ಒಂದು 15ರಿಂದ ಒಂದು 25 ನಿಮಿಷ, ಒಂದು 20ರಿಂದ ಒಂದು 25 ನಿಮಿಷ ಕುದಿಸ್ಕೊಂಡಿದ್ದಾರೆ. ಇದು ಫುಲ್ಲು ಚೆನ್ನಾಗಿ ಕುದ್ದಿದೆ. ಈಗ ಫುಲ್ಲು ಸ್ಮೆಲ್ ಅನ್ನೋದು ಜೀರಿಗೆ ಮೆಣಸು ರಸ ಸ್ಮೆಲ್ಲು ಬರ್ತಾಯಿದೆ, ಸಕ್ಕತ್ತಾಗಿ ಬರ್ತಾಯಿದೆ. ಈಗ ಬೇಯಿಸ್ಕೊಂಡಿರೋವಂಥದ್ದು ಬೇಳೆ ಹಾಕ್ಕೊತಾರೆ, ತೊಗರಿಬೇಳೆ. ನೋಡಿ ಈಗ ಬೇಯಿಸ್ಕೊಂಡಿರೋದು ಬೇಳೆ ಹಾಕ್ಕೊತಾ ಇದ್ದಾರೆ. ಫುಲ್ಲಾಗಿ ಆಲ್ಮೋಸ್ಟು ಅದನ್ನು ಒಂದು 1 ಅವರ್ ಬೇಯಿಸ್ಕೊಂಡಿರ್ತಾರೆ. ಬೇಳೆ ಬೇಯಿಸ್ಕೊಂಡು ಹಾಕಿದ್ರೇ ಅದಕ್ಕೆ ರಸ, ಬೇಳೆ ಜೀರಿಗೆ ಮೆಣಸು ರಸ ಅನ್ನೋದು ಚೆನ್ನಾಗಿ ಬರುತ್ತೆ. ಬೇಳೆ ಅನ್ನೋದು ಫುಲ್ಲು ನೀರು ಆಗೋಗ್ಬಿಟ್ಟಿರುತ್ತೆ, ಫುಲ್ಲು ಪೇಸ್ಟ್ ಆಗಿರುತ್ತೆ. ನೋಡಿ ಬೇಳೆ ಫುಲ್ ಹಾಕ್ಕೊಂಡಿದ್ದಾರೆ, ಕುದಿಯಕ್ಕೆ ಬಿಟ್ಟಿದ್ದಾರೆ. ಈಗ ನೋಡಿ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ನೋಡಿ ಹುಳಿ ಅನ್ನೋದು ಕಡಿಮೆ ಆಗಿದೆ ಸ್ವಲ್ಪ, ಅದಕ್ಕೆ ಹುಳಿ ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ಉಪ್ಪು, ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಈಗ ಆಫ್ ಮಾಡ್ಕೊತಾರೆ. ರಸಕ್ಕೆ ಬೇಳೆ ಹಾಕ್ದಿರ ಜಸ್ಟ್ ರಸ ಹಾಕುವಂಥದ್ದು. ರಸನ್ನ ಈಗ ನೋಡಿ ಜಲ್ಡಿಯಲ್ಲಿ ನೋಡಿ ಈ ಥರ ಜಲ್ಡಿ ಮಾಡಿ ಫುಲ್ಲು ರಸ ಮಾತ್ರ ಹಾಕ್ಕೊತಾರೆ. ನೋಡಿ ಜೀರಿಗೆ ಮೆಣಸು ರಸ ಅನ್ನೋದು ರೆಡಿ ಆಗಿದೆ. ಈಗ ಸರ್ ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ಸರ್ ಹೆಂಗಿದೆ, ಟೇಸ್ಟ್ ಹೆಂಗಿದೆ ಹೇಳಿ. ನಾನು ಮಾಡಿದೆ, ಚೆನ್ನಾಗಿದೆ, ಸೂಪರಾಗಿದೆ. ಇಲ್ಲೇ ರೆಡಿಮೇಡ್ ತರಿಸ್ದಿರ ಇಲ್ಲೇ ಜೀರಿಗೆ ಮೆಣಸು ರಸ ಮಾಡಿರೋದಲ್ಲ, ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಜೀರಿಗೆ ಮೆಣಸು ರಸ ಮಾಡಿದ್ದಾರೆ.
ರಸನೂ ಇಡ್ತೀರಾ ಮತ್ತು ಬೇಳೆ ರಸನೂ ಇಡ್ತೀರಾ. ಮತ್ತು ಇದು ಜೀರಿಗೆ ಮೆಣಸು ರಸ. ಇದು ತುಂಬ ದಿನದಿಂದ ವೀಡಿಯೋ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಈಗ ತಾನೇ ಇದು ಟೈಮ್ ಸಿಕ್ತು. ತುಂಬ ಚೆನ್ನಾಗಿದೆ. ನೀಟಾಗಿ ಹುರಿದು ಒಳ್ಳೆ ಮೀಡಿಯಮ್ ಕರೆಕ್ಟಾಗಿ ಹುರಿದು ಮಾಡಿರೋಂಥದ್ದು ರಸ. ಇದು ಸೂಪರಾಗಿದೆ. ನೋಡಿ, ಜೀರಿಗೆ ಮೆಣಸು ರಸ ಅಂದರೆ ಹಿಂಗಿರುತ್ತೆ, ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ. ಸೂಪರಾಗಿದೆ. ನೋಡಿ, ಜಾತ್ರೆಯಲ್ಲಿ ಮಾಡಿರೋಂಥ ಇದು ಪಾಯಸ, ಇದು ಅಕ್ಕಿ ಪಾಯಸ ಮಾಡಿದ್ದಾರೆ ನೋಡಿ. ಅಕ್ಕಿ ಪಾಯಸ, ಗೀ ರೈಸು ಮತ್ತು ಕುರ್ಮಾ. ಗೀ ರೈಸು, ಕುರ್ಮಾ ನೋಡಿ. ಇದು ರಸ, ಜೀರಿಗೆ ಮೆಣಸು ರಸ ಮಾಡಿದ್ದಾರೆ. ಅನ್ನ, ಇದು ಮೊಸರು. ಮುದ್ದೆ ರೆಡಿ ಆಗ್ತಾಯಿದೆ. ಮುದ್ದೆ ರೆಡಿ ಆಯ್ತು ಅಂತಂದರೆ ಜಾತ್ರೆಗೆ ಮಾಡಿರೋಂಥ ಇದೆಲ್ಲ ಅಡುಗೆಗಳು. ಇದು ನೋಡಿ, ಇದೆಲ್ಲ ಲಕ್ಷ್ಮಣ ಕ್ಯಾಟ್ರಸ್ ಕಡೆಯಿಂದ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸಕ್ಕತ್ತಾಗಿದೆ. ಕಾಳು ಸಾರು, ಗೀ ರೈಸು, ಕುರ್ಮ ಮತ್ತು ಚಿತ್ರಾನ್ನ ಮತ್ತು ಅಕ್ಕಿ ಪಾಯಸ ಮಾಡಿದ್ದಾರೆ. ಮತ್ತು ಜೀರಿಗೆ ಮೆಣಸು ರಸ ಮಾಡಿದ್ದಾರೆ. ಜೀರಿಗೆ ಮೆಣಸು ರಸ ಅಂತೂ ನಾನು 2 ಸರಿ ಕುಡಿದೆ, ಸಕ್ಕತ್ತಾಗಿದೆ. ಇಲ್ಲೇ ಮಸಾಲೆ ಮಾಡಿ ಇಲ್ಲೇ ಮಾಡಿರೋವಂಥದ್ದು. ಜೀರಿಗೆ ಮೆಣಸು ಪುಡಿ ಇಲ್ಲೇ ಮಾಡಿರೋವಂಥದ್ದು ಸಕ್ಕತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಈ ವಿಡಿಯೋ ಈ ಎಲ್ಲ ಅಡುಗೆಗಳು ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬೈ.